Hey guys, welcome back to ABG Spoken English classes. Today we are going to discuss three question chapter number 1 from CBSE or NCERT syllabus, and this lesson we are going to discuss in Kannada language. ಕನ್ನಡ ಭಾಷೆಯಲ್ಲಿ ಇದನ್ನು ನಾವು ಅರ್ಥೈಸಿಕೊಳ್ತಾ ಸಾಗೋಣ. The thought came to a certain king that he would never fail if he knew three things. ಒಬ್ಬ ರಾಜನಿಗೆ ಒಂದು ಆಲೋಚನೆ, ಒಂದು ವಿಚಾರ ಬಂತು. ಆ ವಿಚಾರ ಏನು ಅಂತಂದರೆ, ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ ತ್ರೀ ಥಿಂಗ್ಸ್. ಈ ಮೂರು ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆತ ಜೀವನದಲ್ಲಿ ಎಂದಿಗೂ ಫೇಲ್ ಆಗೋದಿಲ್ಲ, ಎಂದಿಗೂ ಆತ ವಿಫಲನಾಗುವುದಿಲ್ಲ ಅನ್ನುವಂತಹ ಒಂದು ಮಾತನ್ನು ಆತ ನೆನಪಿಸಿಕೊಳ್ತಾನೆ. ದೀಸ್ ತ್ರೀ ಥಿಂಗ್ಸ್ ವರ್, ಹಾಗಾದರೆ ಆ ಮೂರು ವಿಚಾರಗಳು ಅಥವಾ ಆ ಮೂರು ವಿಚಾರ ವಸ್ತುಗಳು ಯಾವುವು ಅಂತಂದರೆ, ದ ಫಸ್ಟ್ ಒನ್ ಈಸ್ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಏನನ್ನಾದರೂ ಆರಂಭಿಸಲು ಯಾವುದು ಸರಿಯಾದ ಸಮಯ. ವಿಚ್ ಪೀಪಲ್ ಶುಡ್ ಹಿ ಲಿಸನ್ ಟು, ರಾಜನಾಗಿರುವವನು ಯಾರ ಮಾತನ್ನು ಕೇಳಿಸಿಕೊಳ್ಳಬೇಕು. ಮತ್ತು ಒಂದು ಉತ್ತಮವಾದಂತಹ ಕೆಲಸ ಮಾಡುವುದು ಸರಿಯಾದ ಸಮಯ ಯಾವುದು ಅನ್ನೋದು ಎರಡನೇ ಪ್ರಶ್ನೆ. ವಿಚ್ ಪೀಪಲ್ ಶುಡ್ ಹಿ ಲಿಸನ್ ಟು, ಯಾರ ಮಾತನ್ನು ಆತ ಕೇಳಬೇಕು. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್ ಟು ಡೂ, ಅಂತಂದರೆ ಯಾವುದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಕೆಲಸ ರಾಜನು ಮಾಡಲೇಬೇಕಾಗಿರುವಂಥದ್ದು ಅಂಥೇಳಿ ಈ ಮೂರು ವಿಚಾರಗಳನ್ನು ಆತ ತಿಳಿದುಕೊಂಡರೆ ಅಥವಾ ಈ ಮೂರು ಪ್ರಶ್ನೆಗಳಿಗೆ ಆತ ಉತ್ತರವನ್ನು ಕಂಡುಕೊಂಡರೆ ಆತ ಜೀವನದಲ್ಲಿ ಎಂದೂ ವಿಫಲನಾಗುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಆ ರಾಜನದು. ಈಗ ಮುಂದಿನ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ದ ಕಿಂಗ್ ದೇರ್ಫೋರ್ ಸೆಂಟ್ ಮೆಸೆಂಜರ್ಸ್. ಹಿ ವಾಂಟೆಡ್ ಟು ಗೆಟ್ ದ ಆನ್ಸರ್, ದಟ್ಸ್ ವೈ ಹಿ ಸೆಂಟ್ ಹೀಸ್ ಮೆಸೆಂಜರ್ಸ್ ಥ್ರೂಔಟ್ ಹಿಸ್ ಕಿಂಗ್ಡಮ್. ರಾಜ ಏನು ಮಾಡ್ತಾನೆ, ದ ಕಿಂಗ್ ದೇರ್ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂಔಟ್ ಹಿಸ್ ಕಿಂಗ್ಡಮ್. ರಾಜ ತನ್ನ ಒಂದು ಸಂದೇಶಕಾರರನ್ನು ಇಡೀ ರಾಜ್ಯದ ತುಂಬ ಕಳಿಸ್ತಾನೆ ಅಥವಾ ರಾಜ್ಯದ ಎಲ್ಲೆಡೆಗೆ ಆತ ಕಳಿಸ್ತಾನೆ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಆಫ್ ಮನಿ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ ತ್ರೀ ಕ್ವಶನ್ಸ್. ಆ್ಯಂಡ್ ಹಾಗೆ ಕಳಿಸೋದಿಲ್ಲ, ಯಾರು ಈ ಮೂರೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೋ ಅಂಥವರಿಗೆ ಆತ ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡುವುದಾಗಿ ಆತ ಪ್ರಮಾಣ ಮಾಡ್ತಾನೆ. Promising a large sum of money to anyone who would answer these three questions. ಈ ಮೂರು ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೋ ಅಂಥವರಿಗೆ ಆತ ಒಂದು ದೊಡ್ಡ ಮೊತ್ತವನ್ನು ಕೊಡುವುದಾಗಿ ಆತ ಘೋಷಿಸ್ತಾನೆ ಅಥವಾ ಆತ ಪ್ರಮಾಣೀಕರಿಸ್ತಾನೆ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್. ಮತ್ತು ಉತ್ತರವನ್ನು ಹೇಳಲು ಅಥವಾ ಉತ್ತರವನ್ನು ಕೊಡಲು ರಾಜನ ಬಳಿ ಬಹಳ ಜನ ಬುದ್ಧಿವಂತರು ಬಂದರು. Many wise men came to the king, but they all answered his questions differently. ಆದರೆ ಬಂದಿರತಕ್ಕಂಥ ಎಲ್ಲ ಬುದ್ಧಿವಂತರು, ಮೇಧಾವಿಗಳು ಅವನ ಪ್ರಶ್ನೆಗೆ ಬೇರೆ ಬೇರೆಯಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟರು. ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಮೊದಲ ಪ್ರಶ್ನೆಗೆ ಉತ್ತರವಾಗಿ ಆ ಮೇಧಾವಿಗಳು ಏನು ಉತ್ತರ ಕೊಟ್ಟರು ಅಂತೇಳಿ ನೋಡೋಣ. Some wise men said the king must prepare a timetable. ಕೆಲವು ಮೇಧಾವಿಗಳು ಹೇಳಿದರು, ಒಬ್ಬ ರಾಜನಾಗಿರ್ತಕ್ಕಂಥವನು ಯಾವುದು ಸರಿಯಾದ ಸಮಯ ಅಂತ ತಿಳ್ಕೊಬೇಕಾದ್ರೆ ಆತ ಏನು ಮಾಡಬೇಕು, ಹಿ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್. ಒಂದು ಉತ್ತಮವಾಗಿರುವಂಥ ಒಂದು ಟೈಮ್ ಅನ್ನು ಟೇಬಲನ್ನು ಹಾಕೋಬೇಕು. ಸರಿಯಾದ ಸಮಯ ಅಥವಾ ವೇಳಾಪಟ್ಟಿ ಅಂತ ಕರಿತೇವೆ ಅಥವಾ ವೇಳಾಪತ್ರಿಕೆ ಅಂತ ಕರಿತೀವಿ, ಅಂಥದ್ದನ್ನು ತಯಾರು ಮಾಡ್ಕೋಬೇಕು ಅಂತ ಹೇಳ್ದ. ಆ್ಯಂಡ್ ದೆನ್ ನಂತರ ಫಾಲೋ ಇಟ್ ಸ್ಟ್ರಿಕ್ಟ್ಲಿ, ಅದನ್ನು ಸರಿಯಾಗಿ ನಾವು ನೀಟಾಗಿ ಸ್ಟ್ರಿಕ್ಟಾಗಿ ಅಥವಾ ಕಡು ಶಿಸ್ತಿನಿಂದ ಅದನ್ನು ಏನು ಮಾಡಬೇಕು, ನಾವು ಫಾಲೋ ಅಪ್ ಮಾಡಬೇಕು, ಹಿಂಬಾಲಿಸಬೇಕು ಅಂತ ಮೊದಲ ಮೇಧಾವಿಗಳು ಹೇಳಿದರು. ಓನ್ಲಿ ಇನ್ ದಿಸ್ ವೇ ದೇ ಸೆಡ್, ಈ ರೀತಿಯಾಗಿ ಅವ್ರು ಹೇಳಿದರು. ದೇ ಸೆಡ್ ಕುಡ್ ಹಿ ಡೂ ಎವ್ರಿಥಿಂಗ್ ಆ್ಯಟ್ ಇಟ್ಸ್ ಪ್ರಾಪರ್ ಟೈಮ್. ಅಂತಂದರೆ ಓನ್ಲಿ ಇನ್ ದಿಸ್ ವೇ, ಈ ರೀತಿಯಾಗಿ ಮಾತ್ರ ಮಾಡಿದರೆ ಆತ ಎಲ್ಲ ಒಂದು ವಿಷಯಗಳನ್ನು ಸರಿಯಾದ ಟೈಮಿಗೆ ಮಾಡೋದಕ್ಕಾಗತ್ತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೇಧಾವಿಗಳು ಹೇಳಿದರು. ಅದರ್ ಸೈಡ್, ಇನ್ನು ಉಳಿದ ಮೇಧಾವಿಗಳು ಹೇಳ್ತಾರೆ,
ಅದರ್ಸ್ ಸೇಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್. ಅದು ಇಂಪಾಸಿಬಲ್, ಅಸಾಧ್ಯವಾಗಿರ್ತಕ್ಕಂಥದ್ದು. ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್, ಅದನ್ನು ಮುಂಚಿತವಾಗಿ ತಿಳಿಯೋದು ಅಥವಾ ಮುಂಚಿತವಾಗಿ ನಿರ್ಧಾರ ಮಾಡತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಅಂತ ಇನ್ನು ಕೆಲವು ಮೇಧಾವಿಗಳು ಹೇಳ್ತಾರೆ. ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಏನಾದರೂ ಸರಿಯಾದ ಸಮಯಕ್ಕೆ ನಾವು ಆರಂಭ ಮಾಡಬೇಕು ಅಂತಂದರೆ ಅದನ್ನು ಮುಂಚಿತವಾಗಿ ತಿಳಿಬೇಕಾಗತ್ತೆ. ಮುಂಚಿತವಾಗಿ ತಿಳಿದೆ ಅದನ್ನು ಮಾಡೋದು ಅಸಾಧ್ಯ ಅಂತ ಕೆಲವು ಮೇಧಾವಿಗಳು ಹೇಳಿದರು. ದ ಕಿಂಗ್ ಶುಡ್ ನೋಟಿಸ್ ಆಲ್ ದ್ಯಾಟ್ ವಾಸ್ ಗೋಯಿಂಗ್ ಆನ್, ರಾಜ ಏನು ಮಾಡಬೇಕು, ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ನೋಡ್ತಾ ಇರಬೇಕು. ಅವಾಯ್ಡ್ ಫುಲಿಶ್ ಪ್ಲೇಸರ್ಸ್, ಮತ್ತು ಮೂರ್ಖತನದ ಖುಷಿಯನ್ನು ಸಂತೋಷವನ್ನು ಆತ ಅವಾಯ್ಡ್ ಮಾಡಬೇಕು, ಹೊರಗಿಡಬೇಕು. ಆ್ಯಂಡ್ ಆಲ್ವೇಸ್ ಡೂ ವಾಟ್ ಎವರ್ ಸೀಮ್ಡ್ ನೆಸಸರಿ ಆ್ಯಟ್ ದಟ್ ಟೈಮ್, ಆ ಸಮಯಕ್ಕೆ ಯಾವುದು ಅವಶ್ಯಕ ಅನ್ನಿಸ್ತದೆಯೋ ಅದು ನಾವೇನು ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ. ಇನ್ನೂ ಒಂದು ಗುಂಪಿದೆ. ಆಟ್ ಅದರ್ ಸೈಡ್, ಇನ್ನು ಉಳಿದ ಮೇಧಾವಿಗಳು ಹೇಳ್ತಾರೆ ದ್ಯಾಟ್ ದ ಕಿಂಗ್ ನೀಡೆಡ್ ಅ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಅಂತ ಹೇಳ್ತಾರೆ. ಈ ರಾಜನಿಗೆ ಒಂದು ಸಮಿತಿ ಇರಬೇಕು ಅಂತ ಹೇಳ್ತಾರೆ. ಕೌನ್ಸಿಲ್ ಮೀನ್ಸ್ ಅ ಗ್ರೂಪ್ ಆಫ್ ಪೀಪಲ್ ಚೂಸನ್ ಟು ಗಿವ್ ಅಡ್ವೈಸ್ ಆರ್ ಟು ಮೇಕ್ ರೂಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕೌನ್ಸಿಲ್ ಎದಕ್ಕೆ ಬೇಕು ಅಂತಂದರೆ ರಾಜನಿಗೆ ಗೈಡೆನ್ಸ್ ಮಾಡಲಿಕ್ಕೆ ಅಥವಾ ಮಾರ್ಗದರ್ಶನ ತೋರಿಸಲಿಕ್ಕೆ ಒಂದು ಕೌನ್ಸಿಲನ್ನು ಆತ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ ಅಂತೇಳಿ ಇನ್ನು ಉಳಿದ ಮೇಧಾವಿಗಳು ಹೇಳ್ತಾರೆ. Yet others said that the king needed a council of wise men who would help him act as the proper time. ಸರಿಯಾದ ಸಮಯಕ್ಕೆ ಆತ ಕೆಲಸ ಮಾಡುವಂತೆ ನೋಡಿಕೊಳ್ಳುವುದಕ್ಕೆ ಒಂದು ಕೌನ್ಸಿಲ್ ಬೇಕು ಅಂತ ಇನ್ನು ಕೆಲವರು ವಾದ ಮಾಡ್ತಾರೆ. ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಬಟ್ ದೆನ್ ಅದರ್ಸ್ ಸೇಡ್, ಇನ್ನೂ ಕೆಲವು ಜನ ಮೇಧಾವಿಗಳಿದ್ದಾರೆ. ಆ ಮೇಧಾವಿಗಳು ಬುದ್ಧಿವಂತರು ಏನಂತ ಹೇಳ್ತಾರೆ ಅಂತ ನೋಡೋಣ. But then others said that there were some things which could be urgent. ಯಾವ ಒಂದು ವಿಚಾರಗಳು ತುಂಬ ಅವಸರದಲ್ಲಿ ಮಾಡಬೇಕಿದೆಯೋ ಅಂಥ ಕೆಲಸಗಳನ್ನು ರಾಜ ಮಾಡಬೇಕಾಗತ್ತೆ ಅಂತ ಇನ್ನು ಕೆಲವರು ಆತನಿಗೆ ಮಾರ್ಗದರ್ಶನ ಕೊಡ್ತಾರೆ. These things could not wait for the decision of the council. ಈ ಒಂದು ವಿಚಾರಗಳು ಆ ಸಮಿತಿಯ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಅದನ್ನು ತಡೆಯೋದಕ್ಕಾಗೋದಿಲ್ಲ ಅಥವಾ ಅಲ್ಲಿ ಅವರಿಗೆ ಕಾಯೋದಕ್ಕಾಗೋದಿಲ್ಲ ಅಂತ ಇನ್ನು ಕೆಲವರು ಹೇಳುತ್ತಾರೆ. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಇನ್ನು ಯಾವ ಸಮಯಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದ್ರೆ ಅಥವಾ ನಿರ್ಧಾರ ಮಾಡಬೇಕಿದ್ರೆ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ದ ಫ್ಯೂಚರ್, ನಾವು ಭವಿಷ್ಯತ್ತಿನ ಕಡೆಗೆ ನೋಡುವಂತಹ ಅವಶ್ಯಕತೆ ಇದೆ ಅಂಥೇಳಿ ಕೆಲವು ಜನ ಮೇಧಾವಿಗಳು ಹೇಳ್ತಾರೆ. ಆ್ಯಂಡ್ ಓನ್ಲಿ ಮೆಜಿಷಿಯನ್ಸ್ ಕುಡ್ ಡೂ ದ್ಯಾಟ್, ಈ ಕೆಲಸವನ್ನು ಯಾರು ಮಾಡಬಲ್ಲರು ಅಂತಂದರೆ ಮೆಜಿಷಿಯನ್ಸ್ ಅಂದರೆ ಮಾಂತ್ರಿಕರು ಮಾತ್ರ ಮಾಡಬಲ್ಲರು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಗೋ ಟು ದ ಮೆಜಿಷಿಯನ್ಸ್, ಹಾಗಾದರೆ ರಾಜ ಏನು ಮಾಡಬೇಕೀಗ, ಮೆಜಿಷಿಯನ್ಸ್ ಹತ್ರ ಹೋಗಬೇಕು, ಮಾಂತ್ರಿಕರ ಹತ್ರ, ಮಂತ್ರಗಳನ್ನು ಮಾಡ್ತಕ್ಕಂಥವ್ರ ಹತ್ರ ಹೋಗಬೇಕಾಗತ್ತೆ ಅಂಥೇಳಿ. ಇನ್ನು ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆಗೆ ಉತ್ತರವಾಗಿ ರಾಜ ಯಾರ ಮಾತನ್ನು ಕೇಳಬೇಕು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್ ಸಮ್ ಸೆಡ್, ಕೆಲವು ಜನ ಮೇಧಾವಿಗಳು ಹೇಳ್ತಾರೆ ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸಸರಿ ಟು ದ ಕಿಂಗ್ ವರ್ ಹೀಸ್ ಕೌನ್ಸಿಲರ್ಸ್. ಇಲ್ಲಿ ರಾಜನಿಗೆ ಮುಖ್ಯವಾಗಿರ್ತಕ್ಕಂಥವರು ಆತನ ಜನರು, ಆತನ ಜನರನ್ನು ನೋಡ್ತಕ್ಕಂಥವ್ರು ಕೌನ್ಸಿಲರ್ಸ್, ಮೆಂಬರ್ಸ್ ಆಫ್ ದ ಕೌನ್ಸಿಲ್, ಅವರು ಸಹಿತ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅವರು. ಆದರ್ ಸೈಡ್, ಇನ್ನು ಉಳಿದ ಮೇಧಾವಿಗಳು ಹೇಳ್ತಾರೆ ದ ಪ್ರಿಸ್ಟ್ಸ್ ಅಂತಂದರೆ ಪುರೋಹಿತರು ಅಂತ ಹೇಳ್ತಾರೆ. A few others said, ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಯರ್ ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್ ಸಮ್ ಸೇಡ್ ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸಸರಿ ಟು ದ ಕಿಂಗ್. ರಾಜನಿಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿಗಳೆಂದರೆ ಆತನ ಜನರು ಮತ್ತು ಸಮಿತಿಯ ಸದಸ್ಯರುಗಳು ಅಂತ ಹೇಳ್ತಾರೆ. ಅದರ್ಸ್ ಸೇಡ್, ಇನ್ನು ಕೆಲವು ಜನ ಮೇಧಾವಿಗಳು ಹೇಳ್ತಾರೆ ದ ಪ್ರಿಸ್ಟ್ಸ್, ಪುರೋಹಿತರು ಬಹಳ ಮುಖ್ಯ ಅಂತ ಇನ್ನು ಕೆಲವು ಜನ ಮೇಧಾವಿಗಳು ಹೇಳ್ತಾರೆ. ಫ್ಯೂ ಅದರ್ಸ್ ಚೂಸ್ ದ ಡಾಕ್ಟರ್ಸ್, ಇನ್ನೂ ಕೆಲವು ಮೇಧಾವಿಗಳು ವೈದ್ಯರು ಅಂತ ಹೇಳ್ತಾರೆ. ಆ್ಯಂಡ್ ಯಟ್ ಅದರ್ಸ್ ಸೈಡ್, ಇನ್ನೂ ಕೆಲವು ಜನ ಹೇಳ್ತಾರೆ ದ್ಯಾಟ್ ಹೀ ಸೋಲ್ಜರ್ಸ್ ವರ್ ದ ಮೋಸ್ಟ್ ನೆಸಸರಿ, ಆತನ ಸೈನಿಕರು ಅವನಿಗೆ ತುಂಬ ಅವಶ್ಯಕ ಅಂತ ಇನ್ನೂ ಕೆಲವು ಜನ ಎರಡನೇ ಪ್ರಶ್ನೆಗೆ ಉತ್ತರವಾಗಿ ಈ ಎಲ್ಲ ಉತ್ತರಗಳನ್ನು ಮೇಧಾವಿಗಳು ಕೊಡ್ತಾ ಸಾಕ್ತಾರೆ. ಇನ್ನು ಮೂರನೇ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಟ್ಟರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ.
ಟು ದ ಥರ್ಡ್ ಕ್ವಶನ್, ಸಮ್ ಸೇಡ್ ಸೈನ್ಸ್. ಇಲ್ಲಿ ಮೂರನೇ ಪ್ರಶ್ನೆಗೆ ಉತ್ತರವಾಗಿ ಏನು ಮಾಡ್ತಾರೆ ಅಂತಂದರೆ, ಕೆಲವರು ವಿಜ್ಞಾನ ಅಂತ ಹೇಳ್ತಾರೆ, ಅದರ್ಸ್ ಚೂಸ್ ಫೈಟಿಂಗ್, ಇನ್ನೊಬ್ಬರು ಹೋರಾಟ ಅಂತ ಹೇಳ್ತಾರೆ, ಎಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್, ಇನ್ನೊಂದು ಕೆಲವು ಜನ ಹೇಳ್ತಾರೆ ರಾಜನು ಮಾಡಲೇಬೇಕಾಗಿರ್ತಕ್ಕಂತಹ ಒಂದು ಕೆಲಸ ಅಂತಂದರೆ ಅದು ವಿಜ್ಞಾನದ ಪೂರ್ವಕವಾಗಿರಬೇಕಂತಕ್ಕಂಥದ್ದು, ಅಥವಾ ಹೋರಾಟ ಅಂತಕ್ಕಂಥದ್ದು, ರಿಲಿಜಿಯಸ್ ವರ್ಷಿಪ್, ಧಾರ್ಮಿಕವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರ ರಾಜ ಮಾಡಬೇಕು ಅಂತ ಇನ್ನೂ ಕೆಲವು ಜನ ಮೇಧಾವಿಗಳು ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಮೂರನೆಯ ಪ್ರಶ್ನೆಗೆ ಕೊಡ್ತಾರೆ. ಆ್ಯಸ್ ದ ಆನ್ಸರ್ಸ್ ಟು ಹೀಸ್ ಕ್ವಶನ್ಸ್ ವರ್ ಸೋ ಡಿಫ್ರೆಂಟ್, ಮೇಧಾವಿಗಳು ಕೊಟ್ಟಿರುವಂತಹ ಎಲ್ಲ ಉತ್ತರಗಳು ಸೋ ಡಿಫ್ರೆಂಟ್, ಬೇರೆ ಬೇರೆಯಾಗಿರ್ತಕ್ಕಂಥ ಉತ್ತರಗಳನ್ನ ಕೊಟ್ಟರು. ಅಲ್ಲಿ ಯಾವುದೇ ಸಮಾನ ಒಂದು ಉತ್ತರ ಬರಲಿಲ್ಲ. ಒಂದೇ ಒಂದು ಪ್ರಶ್ನೆಗೆ ಒಂದೇ ಒಂದು ಉತ್ತರ ಇರುತ್ತೆ, ಹಾಗೆ ಒಂದೇ ಪ್ರಶ್ನೆಗೆ ಒಂದೇ ಉತ್ತರ ಬರಲಿಲ್ಲ. ಹೀಗಾಗಿ ವಿಭಿನ್ನವಾಗಿರ್ತಕ್ಕಂಥ ಉತ್ತರಗಳನ್ನು ರಾಜ ಅಲ್ಲಿ ಆಲಿಸಿದ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಗೇವ್ ನೋ ರಿವಾರ್ಡ್. ರಾಜನಿಗೆ ಯಾವುದೇ ತೃಪ್ತಿಯಾಗಲಿಲ್ಲ, ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳಿಂದ ರಾಜ ತೃಪ್ತಗೊಳ್ಳಲಿಲ್ಲ. ಹೀಗಾಗಿ ಆತ ಯಾವುದೇ ಬಹುಮಾನವನ್ನು ಕೊಡಲಿಲ್ಲ. ಇನ್ಸ್ಟೆಡ್ ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಅ ಸರ್ಟನ್ ಹರ್ಮಿಟ್. ಇದರ ಬದಲಾಗಿ ಅವರ ಒಂದು ಉಪದೇಶ, ಅವರ ಒಂದು ಉತ್ತರಗಳನ್ನು ಕೇಳುವ ಬದಲಾಗಿ ರಾಜ ಏನು ಮಾಡ್ತಾನೆ, ಆತ ನಿರ್ಧಾರ ಮಾಡ್ತಾನೆ. ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್, ಈತ ನಿರ್ಧಾರ ಮಾಡಿದ ಒಬ್ಬ ಹರ್ಮಿಟ್ ಅಂದರೆ ಸನ್ಯಾಸಿ ಅಂತ ಕರಿತೀರಲ್ಲ ನೀವು, ಒಬ್ಬ ಸನ್ಯಾಸಿಯ ಉಪದೇಶವನ್ನು ಪಡಿಬೇಕು ಅಂತ ರಾಜ ಏನು ಮಾಡ್ದ, ಪಡೆಯಲು ಬಯಸಿದ ಅಂಥೇಳಿ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್. ಆ ಒಬ್ಬ ಸನ್ಯಾಸಿ ಹೇಗಿದ್ದ ಅಂತಂದರೆ, ಆತ ತನ್ನ ಬುದ್ಧಿವಂತಿಕೆಯಿಂದಲೇ, ಮೇಧಾವಿತನದಿಂದಲೇ ಆತ ಅಲ್ಲಿ ಸುತ್ತಮುತ್ತಲು ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ದ ಹರ್ಮಿಟ್ ಲಿವ್ಡ್ ಇನ್ ಅ ವುಡ್ ವಿಚ್ ಹಿ ನೆವರ್ ಲೆಫ್ಟ್. ದ ಹರ್ಮಿಟ್ ಲಿವ್ಡ್ ಇನ್ ಅ ವುಡ್. ವುಡ್ ಮೀನ್ಸ್ ಹಿಯರ್ ಫಾರೆಸ್ಟ್, ಅ ಸ್ಮಾಲ್ ಫಾರೆಸ್ಟ್ ಅಂತ ಅರ್ಥವನ್ನು ಕೊಡುತ್ತೆ. ಒಂದು ಚಿಕ್ಕದಾಗಿರ್ತಕ್ಕಂಥ ಅರಣ್ಯದಲ್ಲಿ ವಾಸವಾಗಿದ್ದ ಯಾರು, ಹರ್ಮಿಟ್. ವಿಚ್ ಹಿ ನೆವರ್ ಲೆಫ್ಟ್, ಆ ಒಂದು ಸ್ಥಳವನ್ನು ಬಿಟ್ಟು ಆತ ಬೇರೆ ಎಲ್ಲಿಗೂ ಹೋಗ್ತಾ ಇದ್ದಿರಲಿಲ್ಲ. ಹಿ ಸಾ ನೋ ಒನ್ ಬಟ್ ಸಿಂಪಲ್ ಪೀಪಲ್. ಆತ ಯಾರನ್ನು ನೋಡಿರಲಿಲ್ಲ, ಆದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಜನರನ್ನು ಆತ ನೋಡಿದ್ದ. ಆ್ಯಂಡ್ ಸೊ ದ ಕಿಂಗ್ ಪುಟ್ ಆರ್ಡಿನರಿ ಕ್ಲೋತ್ಸ್. ರಾಜನೂ ಸಹಿತ ಬಹಳ ಸಾಧಾರಣವಾಗಿರ್ತಕ್ಕಂಥ ಬಟ್ಟೆಗಳನ್ನು ತೊಟ್ಕೊಂಡು ಅಲ್ಲಿ ಹೋಗ್ತಾನೆ. ಯಾರ ಹತ್ರ ಹೋಗ್ತಾನೆ, ಹರ್ಮಿಟ್ ಹತ್ರ ಹೋಗ್ತಾನೆ. ಬಿಫೋರ್ ಹಿ ರೀಚ್ಡ್ ದ ಹರ್ಮಿಟ್ಸ್ ಹಟ್, ಆತ ಆ ಒಂದು ಸನ್ಯಾಸಿಯ ಗುಡಿಸಲನ್ನು ಮುಟ್ಟುವುದಕ್ಕಿಂತ ಮುಂಚೆ, ದ ಕಿಂಗ್ ಲೆಫ್ಟ್ ಹಿಸ್ ಹಾರ್ಸ್ ವಿತ್ ಹಿಸ್ ಬಾಡಿಗಾರ್ಡ್. ರಾಜ ತನ್ನ ಕುದುರೆಯನ್ನು ತನ್ನ ಗಾರ್ಡ್ನೊಂದಿಗೆ ಬಿಟ್ಟು ಆತ ನಡೀತಾ ಹೋಗ್ತಾನೆ ಅಂತಾರೆ. ಐ ವೆಂಟ್ ಆನ್ ಅಲೋನ್, ಒಬ್ಬಂಟಿಯಾಗಿ ಆತ ಹರ್ಮಿಟ್ ಹತ್ರ ಹೋಗ್ತಾನೆ. ಆ್ಯಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್, ಯಾವಾಗ ರಾಜ ಆ ಒಂದು ಸನ್ಯಾಸಿಯ ಒಂದು ಗುಡಿಸಲ ಹತ್ರ ಬರ್ತಾನೆ, ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್. ರಾಜನಿಗೆ ಒಂದು ದೃಶ್ಯ ಕಾಣಿಸುತ್ತೆ. ಏನಪ್ಪ ಅಂತಂದರೆ, ಆವಾಗ ಆ ಸನ್ಯಾಸಿ ಆತ ಭೂಮಿಯನ್ನು ಅಗಿತಾ ಇರ್ತಾನೆ. ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್, ಆತನ ಗುಡಿಸಲು ಮುಂದಿರ್ತಕ್ಕಂಥ ಒಂದು ಸ್ಥಳವನ್ನು ಆತ ಅಗಿತಾ ಇರ್ತಾನೆ. ಹಟ್ ಹಿ ಗ್ರೀಟೆಡ್ ದ ಕಿಂಗ್, ರಾಜ ಬರುವುದನ್ನು ನೋಡಿ ಆತನಿಗೆ ನಮಸ್ಕಾರ ಹೇಳ್ತಾನೆ. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ನಮಸ್ಕಾರ ಹೇಳಿಬಿಟ್ಟು ಆತ ತನ್ನ ಭೂಮಿಯನ್ನು ಅಗಿತಾ ಹೋಗ್ತಾನೆ. ದ ಹರ್ಮಿಟ್ ವಾಸ್ ಓಲ್ಡ್ ಆ್ಯಂಡ್ ವೀಕ್. ಆ ಹರ್ಮಿಟ್ ಸನ್ಯಾಸಿ ತುಂಬ ವಯಸ್ಸಾಗಿರ್ತಕ್ಕಂಥವನು ಮತ್ತು ಅಶಕ್ತನೂ ಆಗಿದ್ದ ಅಂತ ಹೇಳ್ತಾರೆ. ಆ್ಯಂಡ್ ಹಿ ವರ್ಕ್ಡ್, ಹಿ ಬ್ರೀದ್ಡ್ ಹೆವಿಲಿ. ಆತ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ, ಭೂಮಿಯನ್ನು ಅಗಿತಾ ಇದ್ದ. ಹೀಗಾಗಿ ಆತ ಹೆವಿಲಿ ಬ್ರೀದಿಂಗ್ ಮಾಡ್ತಾ ಇದ್ದ, ಉಸಿರಾಟ ಕ್ರಿಯೆಯನ್ನು ಬಹಳಷ್ಟು ಜೋರಾದ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇದ್ದ ಅಂಥೇಳಿ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್, ರಾಜ ಆತನ ಬಳಿಗೆ ಹೋಗ್ತಾನೆ. ಆ್ಯಂಡ್ ಸೆಡ್, ಐ ಹ್ಯಾವ್ ಕಮ್ ಟು ಯು, ನಾನು ನಿನ್ನ ಹತ್ರ ಬಂದಿದ್ದೇನೆ. ವಾಯ್ಸ್ ಹರ್ಮಿಟ್, ಬುದ್ಧಿವಂತ ಮೇಧಾವಿ ಸನ್ಯಾಸಿಯೇ. ಟು ಆಸ್ಕ್ ಯು ಆನ್ಸರ್ 3 ಕ್ವಶನ್ಸ್, ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ 3 ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಿ ಅಂತ ಕೇಳ್ತಾನೆ. ಹೌ ಕ್ಯಾನ್ ಐ ಲರ್ನ್ ಟು ಡೂ ದ ರೈಟ್ ಥಿಂಗ್ ಆಟ್ ದ ರೈಟ್ ಟೈಮ್ ಅಂತ ಕೇಳ್ತಾನೆ. ಹೌ ಕ್ಯಾನ್ ಐ ಲರ್ನ್, ನಾನು ಹೇಗೆ ಕಲಿಯಬಲ್ಲೆ, ರೈಟ್ ಟೈಮ್ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ರೈಟ್ ಥಿಂಗ್ ರೈಟ್ ಟೈಮಲ್ಲಿ ಆಗಬೇಕು, ಇದನ್ನು ಹೇಗೆ ಮಾಡೋದು ಅಂತ ಕೇಳ್ತಾನೆ. ಹೂ ಆರ್ ದ ಪೀಪಲ್ ಐ ನೀಡ್ ಟು ಮೋಸ್ಟ್, ನನಗೆ ಅವಶ್ಯವಾಗಿರ್ತಕ್ಕಂಥ, ನನಗೆ ಅಗತ್ಯ ಇರತಕ್ಕಂಥ ವ್ಯಕ್ತಿಗಳಾರು. ಆ್ಯಂಡ್ ವಾಟ್ ಅಫೇರ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್, ಯಾವ ವ್ಯವಹಾರ,
ಯಾವ ಸಂಬಂಧ ನನಗೆ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಈ 3 ಪ್ರಶ್ನೆಗಳನ್ನು ಕೇಳಿದಾಗ ದ ಹರ್ಮಿಟ್ ಲಿಸನ್ ಟು ದ ಕಿಂಗ್. ಇಲ್ಲಿ ರಾಜ ಕೇಳುವಂತಹ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಹರ್ಮಿಟ್ ಸನ್ಯಾಸಿ ಆಲಿಸ್ತಾನೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್ ಬಟ್ ಡಿಡ್ ನಾಟ್ ಸ್ಪೀಕ್. ಆದರೆ ಯಾವುದೇ ಮಾತನ್ನು ಆತ ಮಾತನಾಡುವುದಿಲ್ಲ. ಹಿ ವೆಂಟ್ ಆನ್ ಡಿಗ್ಗಿಂಗ್. ಹಾಗೆ ಆತ ಅಗಿತಾ ಹೋಗ್ತಾ ಇರ್ತಾನೆ ನೆಲವನ್ನು. ಯು ಆರ್ ಟಯರ್ಡ್ ಸೇಡ್ ದ ಕಿಂಗ್. ಅವರ ಅಗಿಯುವುದನ್ನು ನೋಡಿ ರಾಜ ಹೇಳ್ತಾನೆ, ನಿಮಗೆ ತುಂಬ ಬೇಸರ ಆಗಿದೆ, ನೀವು ಬಸ ಬೆಳೆದಿದ್ದೀರಾ, ನಿಮಗೆ ತುಂಬ ಏನಾಗಿದೆ, ಟಯರ್ಡ್ ಆಗಿದೆ. ಸೇಡ್ ದ ಕಿಂಗ್, ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಅಂತ ಕೇಳ್ತಾನೆ. ನನಗೂ ಸಹಿತ ಆ ಒಂದು ಸಲಿಕೆಯನ್ನು ಕೊಡಿ, ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಹರ್ಮಿಟ್ ಹೇಳ್ತಾನೆ, ಥ್ಯಾಂಕ್ಸ್, ಧನ್ಯವಾದಗಳು. ಸೇಡ್ ದ ಹರ್ಮಿಟ್. ಈ ರೀತಿಯಾಗಿ ಹರ್ಮಿಟ್ ಹೇಳ್ತಾನೆ. ಗಿವಿಂಗ್ ದ ಕಿಂಗ್ ಹಿಸ್ ಸ್ಪೇಡ್. ತನ್ನ ಹತ್ತಿರ ಇರತಕ್ಕಂಥ ಸಲಿಕೆಯನ್ನು ಆತ ಏನು ಮಾಡ್ತಾನೆ ಅಂತಂದರೆ ರಾಜನ ಕಡೆಗೆ ಕೊಡ್ತಾನೆ. ದೆನ್ ಹಿ ಸ್ಯಾಟ್ ಡೌನ್ ಆನ್ ದ ಗ್ರೌಂಡ್. ಅಲ್ಲೇ ನೆಲದ ಮೇಲೆ ಕೂತ್ಕೋತಾನೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds. ಈಗ ರಾಜ ಏನು ಮಾಡ್ದ, ಸಲಿಕೆಯನ್ನು ತಗೊಂಡ ಈ 2 ಬೆಡ್ಗಳನ್ನು ಅಂದರೆ 2 ಗಿಡಗಳನ್ನ ಹಚ್ಚಲಿಕ್ಕೆ ನಾಟಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ 2 ಗಿಡಗಳನ್ನು ನಾಟಿಸಲಿಕ್ಕೆ ಬೇಕಾಗಿರ್ತಕ್ಕಂಥ 2 ಬೆಡ್ಗಳನ್ನು ಆಗದ. ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಹಿಸ್ ಕ್ವಶನ್ಸ್. ತಾನು ಕೆಲಸ ಮಾಡೋದನ್ನು ನಿಲ್ಲಿಸಿ ಏನು ಮಾಡ್ತಾನೆ, ಆತ ತನ್ನ ಪ್ರಶ್ನೆಯನ್ನು ಮರಳಿ ಪ್ರಶ್ನಿಸ್ತಾನೆ. ಯಾರಿಗೆ? ಆ ಒಬ್ಬ ಸೇಜ್ನಿಗೆ ಅಥವಾ ಆ ಒಬ್ಬ ಸನ್ಯಾಸಿಗೆ. ದ ಹರ್ಮಿಟ್ ಗೇವ್ ನೋ ಆನ್ಸರ್. ಅದಕ್ಕೆ ಯಾವುದೇ ಉತ್ತರವನ್ನು ಆ ಸನ್ಯಾಸಿ ಕೊಡೋದಿಲ್ಲ. ಬಟ್ ಸ್ಟುಡ್ ಅಪ್. ಆದರೆ ಎದ್ದು ನಿಂತ್ಕೋತಾನೆ. ಸ್ಟ್ರೆಚಿಂಗ್ ಔಟ್ ಹಿಸ್ ಹ್ಯಾಂಡ್ ಫಾರ್ ದ ಸ್ಪೇಡ್. ಹೇಳ್ತಾನೆ, ನಿಮಗೂ ಟಯರ್ಡ್ ಆಗಿದೆ, ನಾನು ಆ ಸ್ಪೇಡ್ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಆ ಹರ್ಮಿಟ್ ಕೇಳ್ತಾನೆ. ಆ್ಯಂಡ್ ಸೆಡ್, ನವ್ ಯು ರೆಸ್ಟ್ ಆ್ಯಂಡ್ ಲೆಟ್ ಮೀ ವರ್ಕ್ ಅಂತ ಹೇಳ್ತಾನೆ. ನೀವು ಈಗ ರೆಸ್ಟ್ ಮಾಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ದ ಕಿಂಗ್ ಡಿಡ್ ನಾಟ್ ಗಿವ್ ಹಿಮ್ ದ ಸ್ಪೇಡ್ ಆ್ಯಂಡ್ ಕಂಟಿನ್ಯೂ ಟು ಡಿಗ್. ಆದರೆ ರಾಜ ಮಾತ್ರ ಏನು ಮಾಡೋದಿಲ್ಲ ಅಂತಂದರೆ ಆತನಿಗೆ ಸ್ಪೇಡನ್ನು ಕೊಡೋದಿಲ್ಲ, ಸಲಿಕೆಯನ್ನು ಕೊಡೋದಿಲ್ಲ. ಅದರ ಬದಲಾಗಿ ತಾನೇ ಕೆಲಸವನ್ನು ಮುಂದುವರಿಸ್ತಾನೆ ಅಂಥೇಳಿ. 1 hour passed. 1 ತಾಸು ಕಳೆಯಿತು. ದೆನ್ ಅನದರ್, ಮತ್ತೊಂದು ತಾಸು ಕಳೆಯಿತು. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್. ಸೂರ್ಯ ಮುಳುಗ್ತಾ ಹೋದ, ಸೂರ್ಯಾಸ್ತ ಆಗುವಂಥ ಸಮಯ ಬಂತು. ಆ್ಯಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದ ಗ್ರೌಂಡ್ ಆ್ಯಂಡ್ ಸೇಡ್. ಕೊನೆಗೆ ಬೇಸತ್ತಿರತಕ್ಕಂಥ ರಾಜ ಏನು ಮಾಡ್ತಾನೆ, ಆ ಸಲಿಕೆಯನ್ನು ಆ ಭೂಮಿಗೆ ಸ್ಟಕ್ ಮಾಡಿ ಅದನ್ನು ಅಂಟಿಸಿ, ಐ ಕೇಮ್ ಟು ಯು, ನಾನು ನಿಮ್ಮ ಹತ್ರ ಬಂದಿದ್ದೇನೆ, ವೈಸ್ ಮ್ಯಾನ್, ಫಾರ್ ಆ್ಯನ್ ಆನ್ಸರ್ ಟು ಮೈ ಕ್ವಶನ್ಸ್. ನನಗೊಂದು ಉತ್ತರ ಕೊಡಿ ಈ 3 ಪ್ರಶ್ನೆಗಳಿಗೆ. ಇಫ್ ಯು ಕ್ಯಾನ್ ಗಿವ್ ಮೀ ನೋ ಆನ್ಸರ್, ನೀವು ಉತ್ತರ ಕೊಡೋದಿಲ್ಲ ಅಂತಂದರೆ ಟೆಲ್ ಮಿ ಸೋ, ಹಾಗೆ ಹೇಳಿ. ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್, ನಾನು ಮನೆಗೆ ಹಿಂತಿರುಗಿ ಹೋಗ್ತೇನೆ ಅಂತ ಹೇಳ್ತಾನೆ. ಹಿಯೋ ಕಮ್ ಸಮೋನ್ ರನ್ನಿಂಗ್ ಸೇಡ್ ದ ಹರ್ಮಿಟ್. ಅಲ್ಲಿ ಯಾರೋ ಓಡಿ ಬರೋದನ್ನು ಗಮನಿಸ್ತಾರೆ. ಯಾರು? ಸನ್ಯಾಸಿಯವರು. ಅದೇ ಸಮಯಕ್ಕೆ ಯಾರೋ ಓಡೋಡಿ ಬರ್ತಾ ಇರ್ತಾರೆ. ನೋಡಲ್ಲಿ ಯಾರು ಓಡಿ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಹರ್ಮಿಟ್ ಹೇಳ್ತಾನೆ. ಹೇಳಿದಾಗ ಮುಂದೇನಾಯಿತು, ದ ಕಿಂಗ್ ಟರ್ನ್ ರೌಂಡ್ ಆ್ಯಂಡ್ ಸಾ ಅ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದ್ಯಾಮ್. ದ ಕಿಂಗ್ ಏನು ಮಾಡ್ತಾನೆ, ಯಾರೋ ಓಡಿ ಬರ್ತಾ ಇದ್ದಾರೆ ಅಂದ ತಕ್ಷಣ ಆತ ತಿರುಗಿ ನೋಡ್ತಾನೆ. ತಿರುಗಿ ನೋಡಿದಾಗ ಅವರಿಗೆ ಕಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಬಿಯರ್ಡೆಡ್ ಮ್ಯಾನ್ ಅಂದರೆ ಗಡ್ಡವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇರ್ತಾನೆ ಅವರ ಕಡೆಗೆ. ಹೀಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟಮಕ್. ಆತನ ಕೈಗಳನ್ನು ಆತ ಹೊಟ್ಟಿಗೆ ಒತ್ತಿ ಹಿಡ್ಕೊಂಡಿರ್ತಾನೆ. ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್. ಅಲ್ಲಿಂದ ಏನು ಮಾಡ್ತಾ ಇದೆ, ರಕ್ತ ಬರ್ತಾ ಇರುತ್ತೆ. ವೆನ್ ಹಿ ರೀಚ್ಡ್ ದ ಕಿಂಗ್. ಯಾವಾಗ ಆತ ರಾಜನನ್ನು ತಲುಪ್ತಾನೆ, ಹಿ ಪೇಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್. ಆತ ಎದುರುಸಿರು ಬಿಡ್ತಾ ಏನು ಮಾಡ್ತಾನೆ ಅಂದರೆ ಅದೇ ನೆಲದ ಮೇಲೆ ಬೀಳ್ತಾನೆ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್. ರಾಜ ಮತ್ತು ಸನ್ಯಾಸಿ ಏನು ಮಾಡ್ತಾರೆ, ರಿಮೂವ್ ದ ಮ್ಯಾನ್ಸ್ ಕ್ಲೋದಿಂಗ್. ಮನುಷ್ಯನ ಬಟ್ಟೆಯನ್ನು ತೆಗೆದು ಆ್ಯಂಡ್ ಫೌಂಡ್ ಅ ಲಾರ್ಜ್ ವುಂಡ್. ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ರಿಮೂವ್ ದ ಮ್ಯಾನ್ಸ್ ಕ್ಲೋದಿಂಗ್ ಆ್ಯಂಡ್ ಫೌಂಡ್ ಅ ಲಾರ್ಜ್ ವುಂಡ್ ಇನ್ ಹಿಸ್ ಸ್ಟಮಕ್. ಆತನ ಹೊಟ್ಟಿಗೆ ಆಗಿರ್ತಕ್ಕಂಥ ದೊಡ್ಡ ಗಾಯವನ್ನು ನೋಡಿದರು. ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಫ್. ರಾಜ ಏನು ಮಾಡ್ತಾನೆ, ತನ್ನ ಕರವಸ್ತ್ರದಿಂದ ಅದನ್ನು ಶುಚಿಗೊಳಿಸಿ ಅದರ ಮೇಲೆ ಆ ಕರ್ಚೀಫನ್ನು ಕಟ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಆದರೆ ಯಾವುದೇ ಕಾರಣಕ್ಕೂ ರಕ್ತ ಏನಾಗಲಿಲ್ಲ, ಹರಿಯುವುದು ನಿಂತ್ಕೊಳ್ಳಲಿಲ್ಲ. ದ ಕಿಂಗ್ ರೀಡ್ರೆಸ್ಡ್ ದ ವುಂಡ್ ಅಂಟಿಲ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಎಲ್ಲಿವರೆಗೆ ರಕ್ತಸ್ರಾವ ಆಗೋದು ನಿಲ್ಲೋದಿಲ್ವೋ ಅಲ್ಲಿವರೆಗೆ ಥರ ಡ್ರೆಸ್ಸಿಂಗ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ಹಾಗೆ ಕಂಟಿನ್ಯೂಸ್ ಆಗಿ ಡ್ರೆಸ್ಸಿಂಗ್ ಮಾಡ್ತಾ ಹೋಗ್ತಾನೆ. ದ ಮ್ಯಾನ್ ಫೆಲ್ಟ್ ಬೆಟರ್ ಆ್ಯಂಡ್ ಆಸ್ಕ್ಡ್ ಫಾರ್ ಸಮಥಿಂಗ್ ಟು ಡ್ರಿಂಕ್. ಈಗ ಆ ಮನುಷ್ಯನಿಗೆ
ಆರಾಮ ಅನಿಸುತ್ತೆ, ಆರಾಮಾಗುತ್ತೆ, ಸ್ವಲ್ಪ ಆರಾಮಾಗಿ ಏನಾರ ಕುಡ್ಲಿಕ್ಕೆ ಕೊಡಿ ಅಂತ ಕೇಳ್ತಾನೆ. ದ ಕಿಂಗ್ ಬ್ರಾಟ್ ಫ್ರೆಶ್ ವಾಟರ್ ಆ್ಯಂಡ್ ಗೇವ್ ಟು ಹಿಮ್. ಭಾಳ ತಾಜಾ ನೀರನ್ನು ತಂದು ಕೊಡ್ತಾನೆ. ಯಾರಿಗೆ? ಆ ಒಬ್ಬ ಬೇರ್ಡೆಡ್ ಮ್ಯಾನ್ಗೆ ನೀರನ್ನು ತಂದು ಕೊಡ್ತಾನೆ. ಬೈ ದಿಸ್ ಟೈಮ್ ದ ಸನ್ ಹ್ಯಾಡ್ ಸೆಟ್. ಈ ಹೊತ್ತಿಗೆ ಸೂರ್ಯ ಮುಳುಗಿ ಬಿಡ್ತಾನೆ. ಆ್ಯಂಡ್ ದ ಏರ್ ವಾಸ್ ಕೂಲ್. ಅಲ್ಲಿ ಬೀಸ್ತಕ್ಕಂಥ ಗಾಳಿ ತುಂಬ ತಂಪಾಗಿರ್ತಕ್ಕಂಥ ಗಾಳಿ ಆಗಿರುತ್ತೆ. ದ ಕಿಂಗ್ ವಿತ್ ದ ಹರ್ಮಿಟ್ಸ್ ಹೆಲ್ಪ್ ಕ್ಯಾರಿಡ್ ದ ವುಂಡೆಡ್ ಮ್ಯಾನ್ ಇನ್ ಟು ದ ಹಟ್. ಈಗ ರಾಜನ ಸಹಾಯದೊಂದಿಗೆ ಹರ್ಮಿಟ್ ಸಾಧು ಏನು ಮಾಡ್ತಾನೆ ಅಥವಾ ಸನ್ಯಾಸಿ ಏನು ಮಾಡ್ತಾನೆ, ಆ ವುಂಡೆಡ್ ಮ್ಯಾನನ್ನು ಎತ್ಕೊಂಡು ಹೋಗಿ ಅಥವಾ ಬೆಡ್ ಮೇಲೆ ಮಲಗಿಸ್ತಾನೆ. ಹೆಲ್ಪ್ ಕ್ಯಾರಿಡ್ ದ ವುಂಡೆಡ್ ದ ಮ್ಯಾನ್ ಇನ್ ಟು ದ ಹಟ್. ಆ ಗುಡಿಸಲೊಳಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಲೆಡ್ ಹಿಮ್ ಆನ್ ದ ಬೆಡ್. ಆತನನ್ನು ಮಲಗಲಿಕ್ಕೆ ಬಿಡ್ತಾರೆ ಬೆಡ್ ಮೇಲೆ. ದ ಮ್ಯಾನ್ ಕ್ಲೋಸ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಆ ಮನುಷ್ಯ ಕಣ್ಣು ಮುಚ್ಕೊಂಡು ಶಾಂತವಾಗಿ ಮಲ್ಕೊಂಡು ಬಿಡ್ತಾನೆ. ದ ಕಿಂಗ್ ಟಯರ್ಡ್ ಬೈ ಹೀಸ್ ವಾಕ್ ಆ್ಯಂಡ್ ದ ವರ್ಕ್ ಹಿ ಹ್ಯಾಡ್ ಡನ್. ರಾಜನಿಗೆ ಆತನ ನಡಿಗೆಯಿಂದ ಮತ್ತು ಆತ ಮಾಡಿರ್ತಕ್ಕಂಥ ಕೆಲಸದಿಂದ ತುಂಬ ಟಯರ್ಡ್ ಆಗಿರುತ್ತೆ, ತುಂಬ ಬೇಸರ ಆಗಿರುತ್ತೆ, ತುಂಬ ಆತ ಬಸವಳಿದಿರ್ತಾನೆ ಕೆಲಸ ಮಾಡಿ. ಲೇ ಡೌನ್ ಆನ್ ದ ಫ್ಲೋರ್. ಆತ ನೆಲದ ಮೇಲೆ ಮಲ್ಕೊಳ್ತಾನೆ. ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಇಡೀ ರಾತ್ರಿ ಎಲ್ಲ ಮಲ್ಕೊಳ್ತಾನೆ. ವೆನ್ ಹಿ ಅವೋಕ್. ರಾಜನಿಗೆ ಯಾವಾಗ ಎಚ್ಚರಿಕೆ ಆಗುತ್ತೆ, ಇಟ್ ವಾಸ್ several minutes before he could remember where he was or who the strange bearded man lying on the bed was. ಆತ ಮಲಗಿರ್ತಾನೆ. ಎಚ್ಚರ ಆಗೋಕ್ಕಿಂತ ಕೆಲವು ನಿಮಿಷಗಳಲ್ಲಿ ಆತನ ತಲೆಯಲ್ಲಿ ಒಂದು ವಿಚಾರ ಓಡ್ತಾ ಇರುತ್ತೆ, ನಾನು ಎಲ್ಲಿದ್ದೀನಿ, ಆಮೇಲೆ ನಿನ್ನೆ ಬಂದಿರತಕ್ಕಂಥ ಬೇರ್ಡೆಡ್ ಮ್ಯಾನ್ ಯಾರು ಅನ್ನುವಂಥ ಪ್ರಶ್ನೆಗಳು ಆತನ ಮನಸ್ಸಿನಲ್ಲಿ ಇರ್ತವೆ ಅಂಥೇಳಿ. ವೇರ್ ಹಿ ವಾಸ್, ಹೂ ದ ಸ್ಟ್ರೇಂಜ್ ಬೇರ್ಡೆಡ್ ಮ್ಯಾನ್ ಲಾಯಿಂಗ್ ಆನ್ ದ ಬೆಡ್ ವಾಸ್. ಆ ಮನುಷ್ಯ ಯಾರು ಅಂಥೇಳಿ ಆತನಿಗೆ ಗೊತ್ತಿರೋದಿಲ್ಲ. ಫಾರ್ಗಿವ್ ಮೀ ಸೇಡ್ ದ ಬಿಯರ್ಡೆಡ್ ಮ್ಯಾನ್ ಇನ್ ಅ ವೀಕ್ ವಾಯ್ಸ್. ಅಶಕ್ತ ಧ್ವನಿಯಲ್ಲಿ ಹೇಳ್ತಾನೆ, ಭಾಳ ಸಣ್ಣ ಧ್ವನಿಯಲ್ಲಿ ಆ ಒಬ್ಬ ಬಿಯರ್ಡೆಡ್ ಮ್ಯಾನ್ ಅಂದರೆ ಗಡ್ಡಧಾರಿ ಮನುಷ್ಯ ಬಂದಿದ್ನಲ್ಲ, ಆತ ಕೇಳ್ತಾನೆ ರಾಜನಿಗೆ, ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾನೆ ರಾಜನಿಗೆ. ವೆನ್ ಹಿ ಸಾ ದ್ಯಾಟ್ ದ ಕಿಂಗ್ ವಾಸ್ ಅವೇಕ್. ಯಾವಾಗ ರಾಜ ಎಚ್ಚರಿಕೊಂಡಿದ್ದನ್ನು ನೋಡಿದಾಗ ಆತ ಹೇಳ್ತಾನೆ, ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾನೆ. ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್. ನೀನು ಯಾರು ಅಂತ ನಂಗೆ ಗೊತ್ತೇ ಇಲ್ಲ, ಮತ್ತು ನೀನು ಕ್ಷಮಿಸುವಂಥ ತಪ್ಪು ಏನು ಮಾಡಿದೀಯಾ ಅಂತ ಪ್ರಶ್ನೆ ಕೇಳ್ತಾನೆ. ಸೇಡ್ ದ ಕಿಂಗ್, ಯು ಡೋಂಟ್ ನೋ ಮೀ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬಟ್ ಐ ನೋ ಯು. ಆದರೆ ನೀವು ಯಾರು ಅಂತ ನಂಗೆ ಗೊತ್ತು. ಐ ಆಮ್ ದ್ಯಾಟ್ ಎನ್ಮಿ ಆಫ್ ಯುವರ್ಸ್. ನಾನು ನಿಮ್ಮ ಶತ್ರು. ಹೂ ಸೋರ್ ರಿವೆಂಜ್ ಆನ್ ಯು. ಯಾರು ಆನೆ ಮಾಡಿದ್ರು ನಿಮ್ಮ ಮೇಲೆ ರಿವೆಂಜ್ ತೊಗೊಳ್ತೀನಿ ಅಂತೇಳಿ, ಸೇಡ್ ತೀರಿಸ್ಕೊಳ್ತೀನಿ ಅಂಥೇಳಿ ಆ ಮನುಷ್ಯ ನಾನು. ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್. ಯಾಕಂದರೆ ನೀವು ನನ್ನ ಅಣ್ಣನನ್ನು ಏನು ಮಾಡಿದ್ರಿ, ಗಲ್ಲಿಗೆ ಹಾಕಿದ್ರಿ. ಆ್ಯಂಡ್ ಸೀಸ್ ಮೈ ಪ್ರಾಪರ್ಟಿ. ಮತ್ತು ನನ್ನ ಆಸ್ತಿಯನ್ನು ಕಸಿದುಕೊಂಡ್ರಿ. ಐ ನ್ಯೂ ಯು ಹ್ಯಾಡ್ ಗಾನ್ ಅಲೋನ್ ಟು ಸಿ ದ್ಯಾಟ್ ಹರ್ಮಿಟ್. ನನಗೆ ಗೊತ್ತಿತ್ತು ನೀವು ಈ ಸನ್ಯಾಸಿಯನ್ನು ನೋಡೋದಕ್ಕೆ ಒಬ್ಬರೇ ಬರ್ತೀರಿ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿತ್ತು. ಐ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು. ನಾನು ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೆ ನಿಮ್ಮನ್ನು ಕೊಲ್ಲಬೇಕು ಅಂತ. ಆನ್ ಯುವರ್ ವೇ ಹೋಮ್. ನೀವು ಹಿಂತಿರುಗಿ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ದೆ. ಬಟ್ ದ ಡೇ ಪಾಸ್ಡ್. ಆದರೆ ದಿನ ಕಳೀತು. ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್. ನೀವು ಹಿಂತಿರುಗಿ ಬರಲಿಲ್ಲ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ನಾನು ಅಡಿಗೆ ಕುಳಿತಿರ್ತಕ್ಕಂಥ ಸ್ಥಳವನ್ನು ಬಿಟ್ಟು ಹೊರಗಡೆ ಬಂದೆ. ಆ್ಯಂಡ್ ಐ ಕೇಮ್ ಅಪ್ ಆನ್ ಯುವರ್ ಬಾಡಿಗಾರ್ಡ್. ನಿಮ್ಮ ಬಾಡಿಗಾರ್ಡ್ ಹತ್ರ ಬಂದಾಗ, ಹೂ ರೆಕಗ್ನೈಸ್ಡ್ ಮೀ ಆ್ಯಂಡ್ ವುಂಡೆಡ್ ಮೀ. ಯಾರು ನನ್ನನ್ನು ಗುರುತಿಸಿದರು ಮತ್ತು ನನ್ನನ್ನು ಗಾಯಗೊಳಿಸಿದರು ಅವರೇ ನಿಮ್ಮ ಬಾಡಿಗಾರ್ಡ್. ಐ ಎಸ್ಕೇಪ್ಡ್ ಫ್ರಾಮ್ ಹಿಮ್. ನಾನು ಅವನಿಂದ ತಪ್ಪಿಸಿಕೊಂಡೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ಓನ್. ನಾನು ಅವನಿಂದ ತಪ್ಪಿಸ್ಕೊಂಡು ಬಂದೆ, ಆದರೆ ನೀವು ಡ್ರೆಸ್ ಮಾಡದೇ ಹೋಗಿದ್ರೆ, ನೀವು ಸರಿಯಾಗಿ ಉಪಚಾರ ಮಾಡದೇ ಹೋಗಿದ್ರೆ ನಾನು ಸತ್ತು ಹೋಗ್ತಾ ಇದ್ದೆ ಅಂತ ಒಬ್ಬ ಬೇರ್ಡೆಡ್ ಮ್ಯಾನ್ ಹೇಳ್ತಾನೆ. ಐ ವಿಶ್ ಇಟ್ ಟು ಕಿಲ್ ಯು. ನಾನು ನಿಮ್ಮನ್ನು ಕೊಲ್ಲಬೇಕು ಅಂತ ಬಯಸಿದೆ. ಐ ವಿಶ್ ಇಟ್ ಟು ಕಿಲ್ ಯು ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಆದರೆ ನೀವು ನನ್ನ ಜೀವವನ್ನು ಉಳಿಸಿದ್ರಿ. ನೌ ಇಫ್ ಐ ಲಿವ್. ಒಂದು ವೇಳೆ ನಾನು ಬದುಕಿದರೆ, ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವಂಟ್ ಆ್ಯಂಡ್ ವಿಲ್ ಆರ್ಡರ್ ಮೈ ಸನ್ಸ್ ಟು ಡೂ ದ ಸೇಮ್. ಫಾರ್ಗಿವ್ ಮೀ ಅಂತ ಹೇಳ್ತಾನೆ. ಐ ವಿಲ್ ಸರ್ವ್. ನಾನು ನಿಮಗೆ ಸೇವೆ ಸಲ್ಲಿಸ್ತೀನಿ. ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವಂಟ್ ಆಗಿ ಬಹಳ ವಿಶ್ವಾಸಿಗಳಾಗಿರ್ತಕ್ಕಂಥ ಸೇವಕನ ಕೆಲಸ ಮಾಡ್ತೀನಿ. ಜೊತೆಗೆ ನನ್ನ ಮಕ್ಕಳಿಗೂ ಸಹಿತ ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಕ್ಷಮಿಸಿ ಅಂತ ಕೇಳ್ತಾನೆ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ. ರಾಜನಿಗೆ ತುಂಬ ಖುಷಿಯಾಯಿತು. ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ. ತನ್ನ ಶತ್ರುವಿನೊಂದಿಗೆ ಒಂದು ಶಾಂತಿ ಒಪ್ಪಂದ ಮಾಡಿಕೊಂಡಿದ್ದಕ್ಕಾಗಿ ಅಥವಾ ಒಂದು ಒಳ್ಳೆಯ ಸಂಬಂಧ ಬೆಳೆಸಿದ್ದಕ್ಕಾಗಿ ಆತನಿಗೆ ತುಂಬ ಸಂತೋಷ ಆಯಿತು. ಭಾಳ ಈಜಿಲಿ ಅದು ಆಯಿತು.
ಆ್ಯಂಡ್ ಟು ಹ್ಯಾವ್ ಒನ್ ಹಿಮ್ ಓವರ್ ಆ್ಯಸ್ ಅ ಫ್ರೆಂಡ್. ಆತನನ್ನು ಒಬ್ಬ ಸ್ನೇಹಿತನನ್ನಾಗಿ ಆತ ಗೆದ್ದುಕೊಂಡ ಅಥವಾ ಅದನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡ. ಹಿ ನಾಟ್ ಓನ್ಲಿ ಫಾರ್ಗೇವ್ ಹಿಮ್, ಅವನನ್ನು ಕ್ಷಮಿಸಿ ಬಿಡಲಿಲ್ಲ, ಬಟ್ ಸೇಡ್ ಹಿ ವುಡ್ ಸೆಂಡ್ ಹೀಸ್ ಸರ್ವೆಂಟ್ಸ್ ಆ್ಯಂಡ್ ಹೀಸ್ ಓನ್ ಡಾಕ್ಟರ್ ಟು ಲುಕ್ ಆಫ್ಟರ್ ಹಿಮ್. ಮತ್ತು ಆತನಿಗೆ ಒಂದು ಪ್ರಾಮಿಸ್ ಮಾಡ್ತಾನೆ, ಬಟ್ ಸೇಡ್ ಹಿ ವುಡ್ ಸೆಂಡ್ ಹೀಸ್ ಸರ್ವೆಂಟ್ಸ್, ನಾನು ನನ್ನ ಸೇವಕರನ್ನು ನಿಂಗೆ ಕಳಿಸ್ತೇನೆ, ಮತ್ತು ಹೀಸ್ ಓನ್ ಡಾಕ್ಟರ್, ನಾನು ನೋಡ್ಕೊಳ್ತಕ್ಕಂಥ ಡಾಕ್ಟರ್ ನಿಮ್ಮ ಹತ್ರ ಕಳಿಸ್ತೇನೆ, ಟು ಲುಕ್ ಆಫ್ಟರ್ ಹಿಮ್, ನಿನ್ನ ನೋಡ್ಕೊಳ್ಳೋದಕ್ಕೆ ಅಂತ ಪ್ರಾಮಿಸ್ ಮಾಡ್ತಾನೆ. ಹಿ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹೀಸ್ ಪ್ರಾಪರ್ಟಿ, ಮತ್ತು ನಿನ್ನಿಂದ ನಾನು ಕಸ್ಕೊಂಡಿರ್ತಕ್ಕಂಥ ಆಸ್ತಿ ಇದೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ರಾಜ ಹೇಳ್ತಾನೆ. ಲಿವಿಂಗ್ ದ ವುಡ್ನೆಡ್ ಮ್ಯಾನ್, ಅಲ್ಲೇ ಆತನ ಬಿಟ್ಟ ಗಾಯಗೊಂಡ ವ್ಯಕ್ತಿಯನ್ನಲ್ಲೇ ಬಿಟ್ಬಿಟ್ಟು, ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್ ಆ್ಯಂಡ್ ಲುಕ್ಡ್ ಅರೌಂಡ್ ಫಾರ್ ದ ಹರ್ಮಿಟ್. ಆತ ಗುಡಿಸಲಿನ ಹೊರಗಡೆ ಬಂದು ಹರ್ಮಿಟಿನ್ಗಾಗಿ ಸುತ್ತಲೂ ಎಲ್ಲ ನೋಡ್ತಾ ಇದ್ದ. ಬಿಫೋರ್ ಗೋಯಿಂಗ್ ಅವೇ ಹಿ ವಿಶ್ಡ್ ಒನ್ಸ್ ಮೋರ್ ಟು ಗೆಟ್ ಆನ್ಸರ್ ಟು ಹಿಸ್ ಕ್ವಶನ್ಸ್. ಆತ ಮನೆಗೆ ಹಿಂತಿರುಗಿ ಹೋಗೋಕ್ಕಿಂತ ಮುಂಚೆ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೇಕು ಅಂಥೇಳಿ ಆತ ಇಷ್ಟಪಟ್ಟ. ದ ಹರ್ಮಿಟ್ ವಾಸ್ ಆನ್ ಹೀಸ್ ನೀಸ್ ಸೋವಿಂಗ್ ಸೀಡ್ಸ್ ಇನ್ ದ ಬೆಡ್ಸ್ ದ್ಯಾಟ್ ಹ್ಯಾಡ್ ಬೀನ್ ಡಗ್ ದ ಡೇ ಬಿಫೋರ್. ಈಗ ಹರ್ಮಿಟ್ ಏನು ಮಾಡ್ತಾ ಇದ್ರು ಅಂತಂದರೆ, ಆನ್ ಹೀಸ್ ನೀಸ್, ಆತ ಮೊಣಕಾಲೂರಿ ಕೂತ್ಕೊಂಡಿದ್ದಾನೆ. ಸೋವಿಂಗ್ ಸೀಡ್ಸ್, ಆತ ಬೀಜಗಳನ್ನು ಏನು ಮಾಡ್ತಾ ಇದ್ದಾನೆ, ಬಿತ್ತನೆ ಮಾಡ್ತಾ ಇದ್ದಾನೆ. ಎಲ್ಲಿ? ನಿನ್ನೆ ಅಗೆದಿರ್ತಕ್ಕಂಥ ಬೆಡ್ಗಳಲ್ಲಿ. ಆ್ಯಂಡ್ ಹ್ಯಾಡ್ ಬೀನ್ ಡಗ್ ದ ಡೇ ಬಿಫೋರ್. ದ ಕಿಂಗ್ ವೆಂಟ್ ಅಪ್, ಈಗ ರಾಜ ಅಲ್ಲಿಗೆ ಹೋಗ್ತಾನೆ, ಟು ದ ಹರ್ಮಿಟ್ ಆ್ಯಂಡ್ ಸೇಡ್, ಮತ್ತು ಅವನಿಗೆ ಹೋಗಿ ಕೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು, ನಾನು ಕೊನೆಯದಾಗಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ, ಟು ಆನ್ಸರ್ ಮೈ ಕ್ವಶನ್ಸ್, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ವೈಸ್ ಮ್ಯಾನ್ ಅಂತ ಕೇಳ್ತಾರೆ. ಆವಾಗ ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ನಿಮಗೆ ಈಗಾಗಲೇ ಉತ್ತರವನ್ನು ಕೊಡಲಾಗಿದೆ ಅಂತ ಅಲ್ಲಿ ಸನ್ಯಾಸಿ ಹೇಳ್ತಾರೆ. ಸೇಡ್ ದ ಹರ್ಮಿಟ್, ಸ್ಟಿಲ್ ಬೆಂಡಿಂಗ್ ಡೌನ್ ಟು ದ ಗ್ರೌಂಡ್, ಇನ್ನೂ ಆತ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಉತ್ತರವನ್ನು ಕೊಡ್ತಾನೆ. ಆ್ಯಂಡ್ ಲುಕಿಂಗ್ ಅಪ್ ಆಟ್ ದ ಕಿಂಗ್ ಆ್ಯಸ್ ಹಿ ಸ್ಟುಡ್ ಬಿಫೋರ್ ಮೀ, ರಾಜ ಆತನ ಮುಂದುಗಡೆ ನಿಂತ್ಕೋದನ್ನು ನೋಡ್ತಾನೆ. ಹೌ ಹ್ಯಾವ್ ಐ ಬಿನ್ ಆನ್ಸರ್ಡ್, ನನಗೆ ಹೇಗೆ ಉತ್ತರಿಸಲಾಗಿದೆ. ವಾಟ್ ಡು ಯು ಮೀನ್, ನೀವೇನು ಹೇಳ್ತಾ ಇದ್ದೀರಿ ಅಂತ ರಾಜ ಕೇಳ್ತಾನೆ. ಡು ಯು ನಾಟ್ ಸಿ, ನೀವು ನೋಡಲಿಲ್ಲೇನು. ರಿಪ್ಲೈಡ್ ದ ಹರ್ಮಿಟ್, ಸನ್ಯಾಸಿ ಈ ರೀತಿ ಉತ್ತರ ಕೊಡ್ತಾನೆ. ಇಫ್ ಯು ಹ್ಯಾಡ್ ನಾಟ್ ಪಿಟೇಡ್ ಮೈ ವೀಕ್ನೆಸ್, ನಿನ್ನೆ ನೀವು ನನ್ನ ಮೇಲೆ ಒಂದಿಷ್ಟು ಕರುಣೆ ತೋರಿಸದೆ ಹೋದಿದ್ರೆ, ಎಸ್ಟರ್ಡೇ, ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ನನಗಾಗಿ ಈ ಒಂದು ಬೆಡ್ಗಳನ್ನು ನೀವು ಅಗಿದೇ ಹೋಗಿದ್ರೆ, ಯು ವುಡ್ ಹ್ಯಾವ್ ಗಾನ್ ಅವೇ, ನೀವು ಸತ್ತೇ ಹೋಗ್ತಿದ್ರಿ. ದೆನ್ ದ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ಆ ಮನುಷ್ಯ ನಿಮ್ಮನ್ನು ಏನು ಮಾಡ್ತಾ ಇದ್ದ, ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ. ಯು ವುಡ್ ಹ್ಯಾವ್ ವಿಶ್ಡ್ ಯು ಹ್ಯಾಡ್ ಸ್ಟೇಡ್ ವಿತ್ ಮೀ, ನೀವು ನನ್ನ ಜೊತೆಗೆ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಡಿಗ್ಗಿಂಗ್ ದ ಬೆಡ್ಸ್, ಅಂದರೆ ಯಾವ್ದು ಇಂಪಾರ್ಟೆಂಟ್ ಟೈಮ್ ಅಪ್ಪ ಅಂತಂದರೆ, ಇಲ್ಲಿ ನೀವು ಯಾವಾಗ ಬೆಡ್ಡನ್ನು ಅಗಿತಾ ಇದ್ರಿ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಮ್. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ನಾನು ಆ ಒಂದು ಸಮಯದಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಹತ್ವಪೂರ್ಣ ವ್ಯಕ್ತಿ. ಆ್ಯಂಡ್ ಟು ಡೂ ಮಿ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ನನಗಾಗಿ ಏನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಅಂತ ಹೇಳ್ತಾರೆ. ಆಫ್ಟರ್ವರ್ಡ್ಸ್, ತದನಂತರದಲ್ಲಿ, ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಯಾವಾಗ ಮನುಷ್ಯನ ಮಾತ್ರ ಓಡಿ ಬಂದ. ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಕೇರಿಂಗ್ ಫಾರ್ ಹಿಮ್, ಯಾವಾಗ ಮನುಷ್ಯ ನಿಮ್ಮ ಹತ್ರ ಓಡಿ ಬಂದ ಆವಾಗ ನೀವು ಅವನಿಗೆ ಕೇರ್ ಮಾಡಿದ್ರಿ, ಕಾಳಜಿ ಮಾಡಿದ್ರಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಫಾರ್ ಹಿಮ್. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹಿಸ್ ವುಂಡ್ಸ್ ಹಿ ವುಡ್ ಹ್ಯಾವ್ ಡೈಡ್ ವಿದೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು, ನೀವು ಆತನಿಗೆ ಡ್ರೆಸ್ ಮಾಡದೇ ಹೋಗಿದ್ರೆ, ಆತನಿಗೆ ನೀವು ಡ್ರೆಸ್ಸಿಂಗ್ ಮಾಡದೇ ಹೋಗಿದ್ರೆ ಆತ ನಿಮ್ಮ ಜೊತೆ ಯಾವುದೇ ಶಾಂತಿಯನ್ನು ಮಾಡಿಕೊಳ್ಳಾರ್ದು ಹೋಗಿಬಿಡ್ತಿದ್ದ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ಅದಕ್ಕಾಗಿ ಆತ ತುಂಬ ಮಹತ್ವಪೂರ್ಣ ವ್ಯಕ್ತಿ. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ಅವನಿಗಾಗಿ ನೀವೇನು ಕೆಲಸ ಮಾಡಿದ್ರು ಅದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸ ಅಂತ ಇಲ್ಲಿ ಹರ್ಮಿಟ್ ಹೇಳ್ತಾನೆ. ರಿಮೆಂಬರ್ ದ್ಯಾನ್, ಇದನ್ನು ನೆನಪಿಟ್ಕೊಳ್ಳಿ, ದೇರ್ ಈಸ್ ಓನ್ಲಿ ಒನ್ ಟೈಮ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಈಸ್ ನಾವ್, ಒಂದೇ ಒಂದು ಸಮಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಯ ಯಾವುದಂತಂದರೆ ಅದು ಈಗ ಅನ್ನೋದು. ಈಗ ಏನು ಮಾಡ್ತೀವೋ ಅದೇ ನಿಜವಾಗಿರ್ತಕ್ಕಂಥದ್ದು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಆ ಒಂದೇ ಸಮಯದಲ್ಲಿ ನಾವು ಏನಾದರೂ ಕೆಲಸವನ್ನು ಮಾಡ್ಬೋದು, ಅದನ್ನು ಬಿಟ್ಟರೆ ಮತ್ತೆ ನಮಗೆ ಸಮಯ ಸಿಗೋಲ್ಲ. ನಾವ್ ಈಸ್ ಅ ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ. ದ ಮೋಸ್ಟ್ ನೆಸಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಆಟ್ ದ ಪರ್ಟಿಕ್ಯುಲರ್ ಟೈಮ್. ಯಾವ ವ್ಯಕ್ತಿ ನಮಗೆ ಬಹಳ ಅವಶ್ಯಕ ಅಂತಂದರೆ ಯಾವ ವ್ಯಕ್ತಿ ನಮ್ಮೊಂದಿಗೆ ಆ ಸಮಯದಲ್ಲಿ ಇರ್ತಾರಲ್ಲ
ಅದೇ ವ್ಯಕ್ತಿ ತುಂಬ ಮಹತ್ವಪೂರ್ಣವಾದಂಥ ವ್ಯಕ್ತಿ ಅಂತ ಆತ ಹೇಳ್ತಾನೆ. ಫಾರ್ ನೋ ಒನ್ ನೋಸ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಯಾರೊಬ್ರಿಗೂ ಗೊತ್ತಿಲ್ಲ ಈ ಮುಂದೆ ಏನಾಗುತ್ತೆ ಭವಿಷ್ಯತ್ತಲ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ವೆದರ್ ವಿ ವಿಲ್ ಮೀಟ್ ಎನಿವನ್ ಎಲ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಇಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ನೀವು ಮಾಡ್ತಕ್ಕಂಥ ಉತ್ತಮ ಕೆಲಸ ಯಾವುದಂದರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡೋದು. ಬಿಕಾಸ್ ವಿ ವರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪಸ್ ಅಲೋನ್. ಅದೇ ಒಂದು ಉದ್ದೇಶಕ್ಕಾಗಿ ನಮ್ಮನ್ನು ಈ ಭೂಮಿಗೆ ಕಳಿಸಲಾಗಿದೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೋಬೇಕು ಅಂತ ಹೇಳ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.